ಓ ಬಂದ್ಯಾ ಬಾ ನಿನ್ನೆ ನೆನ್ಸ್ಕೊತಿದ್ದೆ ಕೂತ್ಕೋ. ನಾನು ಒಂದು ಹೊಸ ಕಾನ್ಸೆಪ್ಟ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದೀನಿ, ಅದಕ್ಕೆ ನಿನ್ನ ಹೆಲ್ಪ್ ಬೇಕಿತ್ತು. ಇದನ್ನು ಹೇಗೆ ಪ್ರೆಸೆಂಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಾ ಒಟ್ಟಿಗೆ ಸೇರ್ಕೊಂಡು ಮಾಡೋಣ. ಹೌದಾ, ಏನದು ಕಾನ್ಸೆಪ್ಟು? ಅದು ನೀನು ಎಷ್ಟೇ ಆದರೂ ಅಣ್ಣನ ಪರ ಅಲ್ವಾ? ಇವಾಗ ನನಗೆ ಈ ಪ್ರಾಜೆಕ್ಟಿಗೆ ಹೆಲ್ಪ್ ಮಾಡಿ ಆಮೇಲೆ ನಿನ್ನಿಂದಾನೇ ಈ ಪ್ರಾಜೆಕ್ಟ್ ಆಯಿತು ಅಂತಂದುಬಿಟ್ರೆ ಆ ಕಾನ್ಸೆಪ್ಟು ನಿಂದಲ್ವಾ, ನಾನೇ ಕಾಗೇಳಿ. ಆದರೂ ನನಗೀಗ ಯಾರ ಮೇಲೂ ನಂಬಿಕೆ ಇಲ್ಲ, ಯಾರ ಹೆಲ್ಪು ಬೇಕಾಗಿಲ್ಲ. ನಾನು ಚಾಲೆಂಜ್ ಮಾಡಿದ್ದೀನಿ ಅಲ್ವಾ, ನನಗೆ ಟ್ಯಾಲೆಂಟ್ ಇದೆ ಅಂತ. ಈ ಪ್ರಾಜೆಕ್ಟ್ನ ನಾನು ಒಬ್ಬನೇ ಮಾಡಿ ಮುಗಿಸಿ ತೋರಿಸ್ತೀನಿ, ನೀನು ಹೊಡ್ಬೋದು. ಆದರೂ ಅವಿ ಅಣ್ಣ, ನಾನು ನೀನು ಎಲ್ಲ ಒಟ್ಟಿಗೆ ಕೂತು ಮತ್ತೆ ಹೊಸ ಕಾನ್ಸೆಪ್ಟನ್ನ ಯೋಚನೆ ಮಾಡಿ ವರ್ಕ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತೇನೋ. ಅರ್ಥ ಆಯಿತು ಬಿಡು, ನಿನಗೂ ಟ್ಯಾಲೆಂಟ್ ಇದೆ, ಒಬ್ಬನೇ ಏನು ಬೇಕಾದರೂ ಮಾಡ್ತೀಯ. ಅಂದಾಗೆ ನಿಮ್ಮ ಹೆಸರಿಗೊಂದು ಕೊರಿಯರ್ ಬಂದಿತ್ತಂತೆ, ಅವಿ ಅಣ್ಣ ಕೂಡ ಕೇಳಿದ್ರು. ಅದನ್ನು ಇಡೋ, ಅವನ ಹೆಸ್ರಿಗೆ ಒಂದು ಕೊರಿಯರ್ ಬಂದಿದೆ, ತೊಗೊಂಡೋಗಿ ಕೊಟ್ಬಿಡು. ಹಾಗೆ ಅವಿ ಅಣ್ಣ ನಿಂಗೊಂದು ಲೆಟ್ರ್ ಕೊಟ್ಟಿದ್ದಾರೆ, ತುಂಬ ಇಂಪಾರ್ಟೆಂಟ್ ಅಂತೆ. ಲೆಟ್ರ್ ಕೊಟ್ಟಿದ್ದು ಅವಿ ಅಣ್ಣ, ನೀನು ನನ್ನ ಮೇಲೆ ಕೋಪ ಮಾಡ್ಕೋತಿದ್ಯಾ? ಬೇಡ ಅಂದರೆ ಬಿಡು, ವಾಪಸ್ ತೊಗೊಂಡು ಹೋಗ್ತೀನಿ. ಸುಮ್ಮನೆ ಅದನ್ನು ಕೊಟ್ಟು ಹೋಗು. ಆಯ್ತಾಯ್ತು, ಅಣ್ಣನ ಹೆಲ್ಪ್ ಇಲ್ಲದೆ ಅದೇನು ಮಾಡ್ತೀಯೋ ನೋಡೇ ಬಿಡೋಣ. ಅಂದರೆ ಅಣ್ಣಗಿಂತ ನೀನು ಬುದ್ಧಿವಂತ ಅಲ್ವಾ, ಪ್ರಾಜೆಕ್ಟ್ ಇನ್ನೂ ಸೂಪರಾಗಿ ಬರ್ಬೋದು ಅಂತ ಹೇಳಿದೆ ಅಷ್ಟೇ. ನೀನು ಕೆಲಸ ಮಾಡು. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಫಲ ಅಭಿ ಮತ್ತೆ ಅಣ್ಣಂಗೆ ಬಿಟ್ಟಿತ್ತು. ಮುಂದಕ್ಕೆ ಏನಾಗುತ್ತೋ ಕಾದ್ ನೋಡೋಣ. ಸದ್ಯಕ್ಕೆ ಲೊಕೇಶನ್ ಶಿಫ್ಟ್. ಪ್ರೀತಿಯ ಅಭಿ, ನಿನಗೆ ಮೂಗಿನ ತುದಿಯಲ್ಲೇ ಕೋಪ ಎಂದು ನನಗೆ ಗೊತ್ತು. ಅದನ್ನು ಅರ್ಥ ಮಾಡಿಕೊಂಡು ನಾನು ತಾಳ್ಮೆಯಿಂದ ವರ್ತಿಸಬೇಕಿತ್ತು. ಹಾಯ್ ಬ್ರೋ, ನಿನಗೆ ತಾಳ್ಮೆ ಜಾಸ್ತಿ ಅಂತ ನನಗೆ ಗೊತ್ತು. ನಿನ್ನ ಜೊತೆ ಮಾತಾಡುವಾಗ ನಾನು ಕೂಡ ತಾಳ್ಮೆಯಿಂದ ಮಾತಾಡಬೇಕಿತ್ತು. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಹಿರಿಯವನಾದ ನೀನೇ ನನ್ನನ್ನು ಕ್ಷಮಿಸಬೇಕು. ನೀನಿಲ್ಲದೆ ಯಾವುದೇ ಕೆಲಸಗಳನ್ನು ನಾನು ಮಾಡಲಾರೆ. ದಯವಿಟ್ಟು ನನಗೆ ಜೊತೆಯಾಗಿ ನಿಲ್ಲು. ನನ್ನ ಮಾತುಗಳಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡು. ನೀನೆಂದರೆ ನನಗೆ ತುಂಬ ಇಷ್ಟ. ಪ್ರೀತಿಯಿಂದ 4 ಮಾತು ಬೈದಿದ್ದೇನೆ ಹೊರತು ಬೇರೆ ಉದ್ದೇಶವಿಲ್ಲ. ನಿನ್ನ ಜೊತೆಯಾಗಿ ನಾನಿರುತ್ತೇನೆ. ಈಗಲೇ ನಿನ್ನೊಂದಿಗೆ ಮಾತನಾಡಬೇಕು ಎನಿಸುತ್ತಿದೆ. ಹಾಲಲ್ಲಿ ವೇಟ್ ಮಾಡುತ್ತಿರುತ್ತೇನೆ, ಬೇಗ ಬಾ. ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಬರ್ತಾರೋ ಇಲ್ವೋ? ಅಕಸ್ಮಾತ್ ಬರಲಿಲ್ಲ ಅಂದ್ರೆ ಏನು ಮಾಡೋದಕ್ಕ? ಬರ್ತಾ ಇದ್ದಾರೆ ನೋಡಿ. ಇಬ್ಬರು ಒಟ್ಟಿಗೆ ಬರ್ತಿದ್ದಾರೆ ಅಂದಮೇಲೆ ಖಂಡಿತ ಒಂದಾಗ್ತಾರೆ. ಈಗ ಆಲ್ರೆಡಿ ಲೆಟ್ರ್ ಮೂಲಕ ಒಬ್ರಿಗೊಬ್ರು ಸಾರಿ ಕೇಳಾಯ್ತಲ್ವಾ, ಇನ್ನೇನೇ ಇದ್ರೂ ಪ್ರೀತಿಯಿಂದ ಹಗ್ ಮಾಡ್ತಾರಷ್ಟೆ. ಅಲ್ಲೂ ಅಭಿ ಅಂತೂ ಫುಲ್ ಸೆನ್ಸಿಟಿವ್, ಎಮೋಷ್ನಲ್ ಆಗಿ ಗೋಳು ಅಂತ ಹತ್ರ ಅಳ್ಬೋದು. ಇದೆಲ್ಲ ಬೇಕಿತ್ತ? ಮಾಡೋದೆಲ್ಲ ಮಾಡಿ ಈಗ ಕ್ಷಮೆ ಕೇಳ್ತಾ ಇದೆಯಾ? ಏನು, ನಾನು ಕ್ಷಮೆ ಕೇಳ್ತಿದ್ದೀನ? ಮಾಡೋ ತಪ್ಪೆಲ್ಲ ಮಾಡಿ ಕ್ಷಮೆ ಕೇಳ್ತಿರೋದು ನೀನು. ಕ್ಷಮೆ ಕೇಳಿ ಲೆಟ್ರ್ ಬರೆದಿದ್ಯಾ ಅಂದಮೇಲೆ ತಪ್ಪು ನೀನೇ ಮಾಡಿದ್ಯಾ ಅಂತ ಅರ್ಥ. ನಾನು ಈಗಲೂ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿರೋದು. ಕ್ಷಮೆ ಕೇಳ್ತಿರೋನು ನೀನು. ಇಲ್ಲಿಗೆ ಬಾ ಅಂತ ಕರೆದು ಈಗ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ಏನು, ನಾನು ಇಲ್ಲಿ ಬರಕ್ಕೆ ಹೇಳಿದ್ನ? ಈ ಲೆಟ್ರ್ ಬರೆದು ನಾನು ಬರಕ್ಕೆ ಹೇಳಿದ್ ನೀನು. ಇಲ್ಲಿ ನೋಡು, ಇದೇ ಥರ ಈ ಲೆಟ್ರ್ ನೀನು ಬರ್ತಿದ್ಯಲ್ಲ. ಈ ಲೆಟ್ರ್ ನಾನು ಬರ್ದಿಲ್ಲ. ಈ ಲೆಟ್ರನ್ನು ನಾನು ಬರ್ದಿದ್ದಲ್ಲ.
ನಾಳೆ ಕಾನ್ಫರೆನ್ಸಲ್ಲಿ ಅದು ಏನು ಪ್ರೆಸೆಂಟ್ ಮಾಡ್ತೇವೆ ನಾನು ನೋಡೇ ಬಿಡ್ತೀನಿ. ನಾಳೆ ನಾನು ಪ್ರೆಸೆಂಟ್ ಮಾಡೋ ಕಾನ್ಸೆಪ್ಟು ನಿನಗಿಂತ ಚೆನ್ನಾಗಿರುತ್ತೆ. ಅಲ್ಲಿರೋರು ಎಲ್ಲರೂ ನನಗೆ ಹೊಗಳ್ಬೇಕು, ಮತ್ತೆ ನಿನಗೆ ಅವಮಾನ ಆಗಬೇಕು. ಹಾಗಾಗ್ತಿರುತ್ತೆ, ನೋಡ್ತೀರ. ನಾನು ನೋಡ್ತೀನಿ ನೀನು ಒಬ್ಬನೇ ಅದು ಏನು ಮಾಡೋಕ್ಕೆ ಸಾಧ್ಯ ಅಂತ. ಅಕ್ಕ, ಇವರಿಬ್ಬರನ್ನ ಒಂದು ಮಾಡೋದಾದ್ರೂ ಹೇಗೆ? ಅಪ್ಪ ದೇವ್ರೆ, ಇವರಿಬ್ರು ಸಿಟ್ಟಲ್ಲಿ ಜಗಳ ಆಡಿದ್ರ ಮಧ್ಯ ಲೆಟ್ರ್ ಕೊಟ್ಟಿದ್ದು ನಾನು ಅನ್ನೋದೇ ಮರ್ತೋದ್ರು. ಸದ್ಯ ನಾನಲ್ಲಪ್ಪ, ಇವರಿಬ್ರೇ ಮಾಡಿದ್ದು. ನನಗೆ ಸಿಟ್ಟಿರೋದು ಇವನ ಮೇಲೆ, ಅದಕ್ಕೆ ನೀವು ಶಿಕ್ಷೆ ಅನುಭವಿಸ್ಬೇಡಿ. ಇದೇ ಕೊನೆ. ಇಂಥ ಸಿಲ್ಲಿ ಗಿಮಿಕ್ಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ತಾತ, ನೀವು ಮಾತಾಡ್ತೀರಿ, ನಾನು ಸಂಧಿಂಗೆ ಊಟ ಕೊಟ್ಟು ಬರ್ತೀನಿ. ಹೌದು, ಯಾಕೆ ದಂಡಪಿಂಡ ಇನ್ನೂ ಬಂದೇ ಇಲ್ಲ? ಈಗ ಅವನಿಗೆ ಶಾರ್ವರಿ ವಿಷಯ ಗೊತ್ತಾಗಿದೆ. ಅಲ್ಲಿ ಹೋಗಿ ಕೋಪದಲ್ಲಿ ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಯಾಕೆ ಹೀಗಿದೆಯಾ? ಏನಾಯ್ತು? ಅಲ್ಲಿ ಹೋಗಿ ಏನಾದ್ರು ರಾದ್ದಾಂತ ಮಾಡಿಬಿಟ್ಟು ಬಂದ್ಯಾ? ರಾಧ ಅಂತ ನಾನು ಮಾಡಿರೋದಲ್ಲ ತಾತ, ಈಗಾಗಲೇ ನಡೀತಾ ಇದೆ. ಏನು ಹಾಗಂದ್ರೆ? ಅಭಿ ಅಣ್ಣನೂ ಅಭಿನೂ ಜಗಳ ಮಾಡ್ಕೊಂಡಿದ್ದಾರೆ. ಯಾವುದೋ ಪ್ರಾಜೆಕ್ಟ್ ವಿಷಯಕ್ಕೆ ಇಬ್ರು ಕಿತ್ತಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಅವ್ರು ಇಬ್ರದ್ದು ತಪ್ಪಿಲ್ಲ. ಯಾರೋ ಮೂರವ್ರು ಮಾಡ್ತಿರೋ ಕುತಂತ್ರ ಇದು. ಇದ್ದಕ್ಕಿದ್ದ ಹಾಗೆ ಅಣ್ಣ ತಮ್ಮಂದಿರಿಬ್ರು ಜಗಳ ಆಡ್ತಿದ್ದಾರೆ ಅಂದರೆ ಇವರಿಬ್ರು ಜಗಳ ಆಡೋದಕ್ಕೆ ಶಾರ್ವರಿನೇ ಕಾರಣ ಆಗಿರ್ಬೋದಾ? ಅಯ್ಯೋ, ಆ ಯಮ್ಮಂಗೆ ಎಲ್ಲೆಲ್ಲೋ ಲಿಂಕ್ ಇದೆ. ಯಾರ್ಯಾರ್ದೋ ಕೈಲಿ ಏನೇನೋ ಕೆಲಸ ಮಾಡಿಸ್ತಾಳೆ. ಹಾಗೆ ತಾನೇ ನಾನು ಸಿಕ್ಕಾಕೊಂಡಿದ್ದು. ನನಗೂ ಅದೇ ಅನಿಸ್ತು. ಆದರೆ ಅದೇ ಸತ್ಯ ಅಂತ ಸಾಬೀತು ಮಾಡೋಕ್ಕಾಗಲ್ಲ ಅಷ್ಟೇ. ಇರಲಿ, ಅವ್ರ ಆಟಕ್ಕೆ ನಾನು ಫುಲ್ ಸ್ಟಾಪ್ ಬಿಡ್ತೀನಿ. ಅಣ್ಣ ತಮ್ಮ ಬೇರೆ ಆಗೋದಕ್ಕೆ ನಾನಂತೂ ಬಿಡಲ್ಲ. ಅಂದಾಗೆ ತಾತ, ನಾನು ರೌಡಿ ತಂದೆ ತಾಯಿ ಮನೆ ಹತ್ರ ಹೋಗಿದ್ದೆ. ಅವನಿಂದ ಅಲ್ಲಿಗೆ ಬಂದಿಲ್ಲ. ಏನಾದರೂ ಆಗಲಿ, ಮೊದಲು ನಾವು ಆ ರೌಡಿನ ಅವ್ರ ಅಪ್ಪನ್ನ ಹಿಡೀಲೇಬೇಕು. ಆಗಲೇ ನಾವು ಒಂದು ಪಕ್ಕ ಸಾಕ್ಷಿ ಒದಗಿಸೋಕ್ಕಾಗೋದು. ಇಲ್ಲದತ್ತ ಮಹಾಪ್ರಭುಗಳೇ, ನಾವು ಸುಮ್ಮನೆ ಈ ರೀತಿ ಅಲ್ದಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾವಿದಕ್ಕೆ ಬೇರೆ ಏನಾದರೂ ಒಂದು ಉಪಾಯ ಮಾಡಲೇಬೇಕು. ನಿಜ ತಾತ, ನನಗೂ ಹಾಗೆ ಅನಿಸ್ತು. ಅದಕ್ಕೆ ನಾನೀಗಾಗಲೇ ಒಂದು ಐಡಿಯಾ ಮಾಡಿದ್ದೀನಿ. ಐಡಿಯಾನ? ಏನೋದು? ಆ ರೌಡಿ ತಂದೆ ಮನೆ ಬಾಗಿಲಲ್ಲಿ ಒಂದು ಲೆಟ್ರ್ ಬರೆದಿಟ್ಟಿದ್ದೀನಿ. ಲೆಟ್ರ? ಚೆನ್ನಾಗಿ ಹೇಳ್ದೆ. ನೀನು ಬರೆದಿರೋ ಲೆಟ್ರು ನೋಡಿ ಅವ್ನು ನಿನ್ನ ಹತ್ರ ಓಡ್ ಬಂದ್ಬಿಡ್ತಾನ? ನಾನು ಲೆಟ್ರು ಬರೆದಿರೋದು ನಾನು ಬರೆದಿರೋ ಹಾಗಲ್ಲ, ಅವ್ರ ಮಗ ಬರೆದಿರೋ ಹಾಗೆ. ಅಪ್ಪ, ನಾನು ಇಲ್ಲಿ ಸೇಫ್ ಆಗಿದ್ದೀನಿ, ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಈ ಲೆಟ್ರ್ ನೋಡಿದ ತಕ್ಷಣ ಈ ನಂಬರ್ಗೆ ಕಾಲ್ ಮಾಡು ಅಂತ ನನ್ನ ನಂಬರ್ ಬರೆದಿಟ್ಟಿದ್ದೀನಿ. ಒಳ್ಳೆ ಐಡಿಯಾ ಕಾಣೋದು. ಆ ರೌಡಿ ತನ್ನ ಮಗನೇ ಕಾಗದ ಬರೆದಿರಬಹುದು ಅಂತ ಅಂದ್ಕೊಂಡು ಫೋನ್ ಮಾಡ್ತಾನೆ. ಅವನೇನಾದರೂ ಸಿಕ್ಕಾಕೊಂಡ್ರೆ ಶಾರ್ವರಿಗೆ ಆದಷ್ಟು ಬೇಗ ಬುದ್ಧಿ ಕಲಿಸ್ಬಹುದು. ತಾತ, ಏನು ಹೇಳಿದ್ರಿ ನೀವು? ಯಾರಿಗೋ ಬುದ್ಧಿ ಕಲಿಸೋ ಮಾತಾಡ್ತಿದ್ರಿ? ಸದ್ಯ ಸಿರಿಗೆ ಶಾರ್ವರಿ ಹೆಸರು ಕೇಳಿಸ್ಲಿಲ್ಲ. ಏನಿಲ್ಲ ಸಿರಿ, ನಾನು ಡೈಲಿ ಸ್ಟೇಷನ್ಗೆ ಹೋಗಿ ಸೈನಾಗಿ ಬರ್ತಿದ್ನಲ್ಲ, ತಾತ ಅದಕ್ಕೆ ಬೇಜಾರು ಮಾಡ್ಕೋತಾ ಇದ್ರು.
ಆದಷ್ಟು ಬೇಗ ಆಕ್ಸಿಡೆಂಟ್ ಮಾಡಿರೋ ಪಾಪಿಗಳಿಗೆ ಶಿಕ್ಷೆ ಆಗಬೇಕು, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಿದ್ರು ಅಷ್ಟೇ. ಹೌದು, ನನ್ನ ಮನಸ್ಸಲ್ಲಿ ಉರಿತಾ ಇರೋ ಬೆಂಕಿ ಆರಬೇಕು ಅಂದರೆ ಮೊದಲು ಆ ಕೆಲಸ ಆಗಲೇಬೇಕು. ಆ ಪಾಪಿಗಳಿಗೆ ಶಿಕ್ಷೆ ಆಗೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಲ್ಲ. ನಮ್ಮಪ್ಪನ ಸಾವಿಗೆ ಕಾರಣ ಆದವ್ರಿಗೆ ಕ್ಷಮೆನೇ ಇಲ್ಲ. ಅವ್ರು ನರಳಿ ನರಳಿ ಸಾಯಬೇಕು ಅಂತ ಶಿಕ್ಷೆ ಕೊಡಬೇಕು. ದೀಪಿಕಾ, ದೀಪಿಕಾ, ಇವತ್ತು ನಾನು ಪ್ರಿಪೇರ್ ಮಾಡಿರೋ ಟೆಂಡರ್ಗೆ EPL ಟೀಮ್ ಅವರು ಟೆಂಡರ್ ನನಗೆ ಕೊಡ್ತಾರೆ. ಪುಣೆ, ನಿನ್ನೆ ಮಾಡಿದ್ದು ಸ್ವೀಟನ್ನು ತಿನ್ನೋಕ್ಕಾಗಿರ್ಲಿಲ್ವಲ್ಲ, ಇವತ್ತು KG ಗಟ್ಟಲೆ ಸ್ವೀಟ್ ತರ್ತೀನಿ. ಯಾಕಂದರೆ ಟೆಂಡರ್ ನನಗೆ ಸಿಗತ್ತೆ. ನೀವಿಬ್ರು ಒಟ್ಟಾಗಿ ಬಂದರೆ ನನಗದೇ ಸ್ವೀಟು. ಈ ರೀತಿ ಕಿತ್ತಾಡ್ಕೊಂಡು ಹೋದರೆ ಸಿಹಿ ತಿಂದರೂ ಕೈಯಾಗೆ ಅನಿಸುತ್ತೆ. ಮತ್ತೆ ಬುದ್ಧಿ ಹೇಳಕ್ಕೆ ಶುರು ಮಾಡಿದ್ರ ಹೊರಡುವಾಗ ಖುಷಿಯಾಗಿ ಕಳಿಸ್ಕೊಡಿ. ನಾವು ಅದನ್ನೇ ಹೇಳ್ತಿರೋದು, ಹೊರಡುವಾಗ ಖುಷಿಯಿಂದ ಹೋಗಿ ಬನ್ನಿ. ನೀವಿಬ್ರು ಒಂದಾಗಿದ್ರೆ ಖಂಡಿತ ಜಯ ನಿಮ್ದಾಗತ್ತೆ. ಒಳ್ಳೆಯದಾಗಲಿ. ಬರ್ತೀನಮ್ಮ, ನಾನು ಗೆಲ್ತೀನಿ. ಬರ್ತೀನಿ ಅಮ್ಮ, ಗೆಲ್ಲದು ನಾನೇ. ಕಾರ್ ರೆಡಿ ಇದೆ, ಹೊರಡೋಣ. ಬೇಕಾಗಿಲ್ಲ, ನಾನು ಬೇರೆ ಕಾರಲ್ಲಿ ಬರ್ತೀನಿ. ಅಷ್ಟು ಅಹಂಕಾರ ಇರೋರು ಬೇಕಿದ್ರೆ ನಡ್ಕೊಂಡೇ ಹೋಗಲಿ. ನೀನು ಬಾಸ ಮತ್ತೆ ಇಬ್ಬರು ಒಂದೇ ಜಾಗ ತಾನೇ ಹೋಗ್ತಿರೋದು, ಬೇರೆ ಬೇರೆ ಕಾರಲ್ಲಿ ಯಾಕೆ ಹೋಗಬೇಕು? ಸಮಟ್, ನನಗೆ ಲೇಟ್ ಆಗ್ತಿದೆ, ಬಾ ಹೊರಡೋಣ. ಬಂದೆ ಅಣ್ಣ. ಯಾಕೆ ಅಣ್ಣನ ಜೊತೆ ಬರೋಕ್ಕೆ ಭಯನಾ? ಅಣ್ಣನ ನೋಡು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ನೀನೀಗ ಅಣ್ಣನ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಒಟ್ಟಿಗೆ ಹೋದರೆ ಪ್ರೆಸೆಂಟೇಷನ್ ಹೇಗೆ ಕೊಡೋದು ಅಂತ ಮರ್ತೋಗುತ್ತೆ ಅಂತನಾ? ಏನ ಮರ್ತೋಗದ? ನಾನು ಅವನಿಗಿಂತ ಕಾನ್ಫಿಡೆಂಟ್ ಆಗಿದ್ದೀನಿ. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಹಾಗಿದ್ರೆ ಬಂದು ಕಾರಾಗಿ ಕೂತ್ಕೋ, ಅಣ್ಣ ನೋಡು ಸಾಕು. ಪ್ರತಿಯೊಂದನ್ನು ಅವನೇ ನೋಡಿ ನಾನು ಕಲಿಬೇಕಾಗಿಲ್ಲ. ನನಗೆ ಯಾರನ್ನು ಕಂಡ್ರೂ ಭಯ ಇಲ್ಲ. ನಾನೇ ಯಾಕೆ ಅವನಿಗೋಸ್ಕರ ಬೇರೆ ಕಾರಲ್ಲಿ ಹೋಗ್ಬೇಕು? ಈ ಕಾರು ನಮ್ಮನೆಗೆ ಸೇರಿದ್ದು ಅಂದರೆ ನನಗೂ ಸೇರಿದ್ದೆ. ಅದು ಸರಿನೇ, ಈ ಮನೆನೂ ಇಬ್ರಿಗೆ ಸೇರಿದ್ದು, ಕಂಪ್ನಿನೂ ಇಬ್ರಿಗೆ ಸೇರಿದ್ದು. ಅದೇ ರೀತಿ ಇಬ್ರು ಸೇರಿ ಪ್ರೆಸೆಂಟೇಷನ್ ಕೊಟ್ರೆ ಇಬ್ರು ಗೆಲ್ಬೋದಲ್ವಾ? ಅದು ಬಿಟ್ಟು ಈ ರೀತಿ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಮೂರನೇವ್ರಿಗೆ ಲಾಭ ಆಗುತ್ತಷ್ಟೇ. ನಮ್ಮ ಮಧ್ಯೆ ಮೂರನೇ ಅವನು ಅಂತ ಇದ್ರೆ ಅದು ನೀನೆ. ಯಾಕಂದರೆ ನೀನು ನನ್ನ ತಮ್ಮ. ಅದನ್ನು ಬಿಟ್ಟು ಬೇರೆ ಯಾರಿಗೂ ಲಾಭ ಆಗಕ್ಕೆ ನಾನು ಬಿಡಲ್ಲ. ಯಾಕಂದರೆ ಟೆಂಡರ್ ನನಗೆ ಸಿಗತ್ತೆ. ಹೊರಡು, ಲೇಟ್ ಆಯಿತು. ಟೆಂಡರ್ನ ನಾನೇ ಪಡ್ಕೋತೀನಿ. ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಯ್ಯೋ ದೇವ್ರೆ, ಇವರಿಬ್ರು ಈ ಥರ ಕಿತ್ತಾಡ್ತಿದ್ರೆ ಟೆಂಡರ್ ಯಾರಿಗೆ ಅಂತ ಸಿಗುತ್ತೆ? ಯಾರಿಗೆ ಸಿಕ್ಕಿದ್ರು ಸಂತೋಷನೇ, ಯಾರಿಗೆ ಸಿಕ್ಕಿದ್ರು ಸಂಕಟನೇ. ಈ ಸಮಸ್ಯೆನ ನೀನೇ ಪರಿಹಾರ ಮಾಡಬೇಕು ಅಂತ. ಅವತ್ತು ನಾನು ಮಾಡಿದ ಪ್ಲ್ಯಾನ್ನ ಅಣ್ಣ ತಮ್ಮಂದು ಅಂತ ಹೇಳ್ಕೊಂಡ್ರು. ಇವತ್ತು ಯಾರು ಪ್ಲ್ಯಾನ್ ಕತ್ಕೊಂಡ್ಬಂದಿದ್ದಾರೋ ಏನೋ. ಅವಿನಾಶ್ ಅಭಿ, ಇಷ್ಟು ವರ್ಷ ನಮ್ಮ ಪ್ರಾಜೆಕ್ಟ್ನ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದೀರ. ಆದರೆ ಈ ಸಲ ಕಾನ್ಸೆಪ್ಟ್ನ ಪ್ರೆಸೆಂಟೇ ಮಾಡಿಲ್ಲ. ಇವತ್ತು ನಿಮಗೋಸ್ಕರ ಅಂತಾನೆ ಈ ಅವಕಾಶ ಕೊಡ್ತಾ ಇದ್ದೀನಿ. ರೆಡಿ ಇದ್ದೀರಾ ಅಲ್ವಾ?
ಹಾಗೇನಾದರೂ ರೆಡಿ ಇಲ್ಲ ಅಂದರೆ ಟೆಂಡರ್ ಇವ್ರಿಗೋಗುತ್ತೆ. ಸರ್, ಟೆಂಡರ್ ನಮಗೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾಕಂದರೆ ಕಾನ್ಸೆಪ್ಟು ಅಷ್ಟು ಚೆನ್ನಾಗಿದೆ, ಅದು ನಿಮಗೂ ಗೊತ್ತಿದೆ. ಇವ್ರಿಗೆ ಅವಕಾಶ ಕೊಟ್ಟು ನೀವು ನಿಮ್ಮ ಟೈಮ್ನ ಸುಮ್ಮನೆ ವೇಸ್ಟ್ ಮಾಡ್ಕೋತಾ ಇದ್ದೀರಾ ಅನ್ಸುತ್ತೆ. ಹಾಗೆಲ್ಲ ಹೇಳೋಕ್ಕಾಗಲ್ಲ. ನಿಮ್ಮ ಕಾನ್ಸೆಪ್ಟು ಚೆನ್ನಾಗಿತ್ತು, ಹಾಗಂತ ಇವ್ರು ಮಾಡಿರೋ ಕಾನ್ಸೆಪ್ಟನ್ನ ನೋಡದೇ ಇರೋಕ್ಕಾಗತ್ತೆ? ಸರ್, ನಾನು ಪ್ರೆಸೆಂಟೇಷನ್ಗೆ ರೆಡಿ ಇದ್ದೇನೆ. ವೆರಿ ಗುಡ್, ಪ್ಲೀಸ್ ಗೋ ಹ್ಯಾಡ್. ಥ್ಯಾಂಕ್ ಯು. ಹೆಲೋ ಆಲ್. ಇಷ್ಟು ವರ್ಷ ನಮ್ಮ ಕಂಪ್ನಿ ಪ್ರಾಜೆಕ್ಟ್ನ ಚೆನ್ನಾಗಿ ನಿಭಾಯಿಸಿದೆ ಅಂತ ಈಗಷ್ಟೇ EPL CEO ಹೇಳಿದ್ರು. ಅದಕ್ಕೆ ಕಾರಣ ನಮ್ಮ ತಂದೆ. ಅವರು ನಮ್ಮ ಕಂಪ್ನಿ ಓಪನ್ ಮಾಡಿದಾಗ ಬರೀ ಬಿಸ್ನೆಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಿಸ್ನೆಸ್ ಮಾಡಿಲ್ಲ. ನಮ್ಮ ಕಂಪ್ನಿ ಅಂದರೆ ಅವ್ರಿಗೆ ಇಮೋಷನ್. ಅವ್ರು ಮಾಡೋ ಅಡುಗೆಗಳಲ್ಲಿ ರುಚಿ ಮಾತ್ರ ಅಲ್ಲ, ಪ್ರೀತಿ ಇರುತ್ತೆ, ಆತ್ಮೀಯತೆ ಇರುತ್ತೆ. ಟೂರ್ನಮೆಂಟಲ್ಲಿ ನಾವು ಫುಡ್ ಕೊಡುವಾಗ ಆ ಫುಡ್ನ ಹೇಗೆ ಸರ್ವ್ ಮಾಡ್ತೀವಿ, ಎಂತೆಂಥ ಫುಡ್ ಸರ್ವ್ ಮಾಡ್ತೀವಿ ಅನ್ನೋದಕ್ಕಿಂತ ಆ ಫುಡ್ಡಲ್ಲಿ ರುಚಿ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ನಮ್ಮ ದೇಶೀಯ ರುಚಿ ಅಂದರೆ ಅಥೆಂಟಿಕ್ ಟೇಸ್ಟ್ ಇರೋ ಐಟಮ್ಗಳಿಗೆ ತುಂಬ ಬೇಡಿಕೆ ಇದೆ, ಬೆಲೆನೂ ಇದೆ. ನಾನೀಗ ಹೇಳ್ತಿರೋ ಕಾನ್ಸೆಪ್ಟಲ್ಲಿ ನಮ್ಮ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಹೇಳ್ತೀನಿ. ಹಾಗೆ ನಮ್ಮ ಕಾನ್ಸೆಪ್ಟು ಈಕೋ ಫ್ರೆಂಡ್ಲಿ ಆಗಿರುತ್ತೆ. ಒಂದು ಹಣ್ಣನ್ನು ತಿನ್ನುವಾಗ ಆ ಹಣ್ಣಿನ ಸಿಪ್ಪೆನೂ ಎಷ್ಟಿದೆ ಅದನ್ನು ಹೇಗೆ ಬಳಸ್ಕೋಬೋದು ಅನ್ನೋದನ್ನು ನನ್ನ ಕಾನ್ಸೆಪ್ಟಲ್ಲಿ ಹೇಳ್ತಾ ಹೋಗ್ತೀನಿ. ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದು ಸುಲಭ, ಆದರೆ ಅದನ್ನ ಪ್ರೆಸೆಂಟ್ ಮಾಡೋದು ತುಂಬ ಕಷ್ಟ. ಪ್ರೆಸೆಂಟ್ ಮಾಡೋಕ್ಕಾಗದೇ ಇದ್ದಾಗ ಇಂಥ ನಾಟಕಗಳೆಲ್ಲ ಶುರುವಾಗತ್ತೆ. ಆಸ್ತಿಲಿ ಯಾರ್ಯಾರಿಗೆ ಏನೇನು ಬರಬೇಕು ಅನ್ನೋದೆಲ್ಲ ಸರಿಯಾಗಿದೆಯಲ್ಲ? ಎಲ್ಲ ಸರಿಯಾಗಿದೆ ಸರ್. ಇನ್ನೇನು ಡಿವೈಡ್ ಆಗಿ ರಿಜಿಸ್ಟ್ರೇಷನ್ ಆಗಬೇಕು ಅಷ್ಟೇ. ಮಧು ಅವರೇ, ಏನಿದೆಲ್ಲ? ಆಸ್ತಿನ ಪಾಲ್ ಮಾಡ್ತಾ ಇದ್ದೀರಾ? ಮಕ್ಕಳೇನೋ ಕೋಪಕ್ಕೆ ಬೇರೆ ಹೋಗ್ತೀನಿ ಅಂತ ಇದ್ದಾರೆ, ನೀವ್ಯಾಕೆ ಅದನ್ನೇ ದೊಡ್ಡದು ಮಾಡ್ತಾ ಇದ್ದೀರಾ? ನಾವೆಲ್ಲರೂ ಕೂತು ಅವ್ರಿಗೆ ಬುದ್ಧಿ ಹೇಳೋಣ. ಇದೆಲ್ಲ ಬೇಡ ಮಾಧವ್ ಅವರೇ. ಹೌದು ಮಾವ, ಇವರಿಬ್ರು ಜಗಳ ಏನು ಹೊಸ್ತಲ್ವಲ್ಲ. ನೀವಿಷ್ಟಕ್ಕೆ ಆಸ್ತಿನ ಪಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಂಗೆ ಭಯ ಆಗ್ತಿದೆ. ನಾನಂತೂ ಅಕ್ಕನ ಬಿಟ್ಟು ಎಲ್ಲೂ ಹೋಗಲ್ಲ. ಈಗಷ್ಟೇ ನಂಗೆ ಅವಳ ಪ್ರೀತಿ ಸಿಕ್ಕಿದೆ, ಅವಳಿಂದ ದೂರ ಆಗಲ್ಲ. ಅವಳಿಗೆ ಈ ವಿಷಯ ಏನಾದರೂ ಗೊತ್ತಾದರೆ ತುಂಬ ನೊಂದ್ಕೋತಾಳೆ. ಎಲ್ರಿಗೂ ಗೊತ್ತಾಗಲೇಬೇಕು. ಪೂರ್ಣಿ ಎಲ್ಲಿದ್ದಾಳೆ? ಮಗುನ ಮಲಗಿಸ್ತಿದ್ದಾಳೆ. ಸರಿ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಇವರಿಬ್ಬರದು ಅತಿಯಾಗಿದೆ. ಪದೇ ಪದೇ ನಾನು ದೂರ ಹೋಗ್ತೀನಿ, ಬೇರೆ ಹೋಗ್ತೀನಿ ಅಂತ ಹೇಳೋ ಮಾತುಗಳನ್ನು ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ದೂರ ಹೋಗಿ ನೆಮ್ಮದಿಯಾಗಿರೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಮಾಧವ್ ಅವರೇ, ನೀವು ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಮಕ್ಕಳು ಸಿಟ್ಟಲ್ಲಿ ಏನೋ ಮಾತಾಡಿದ್ದಾರೆ. ಸಿಟ್ನಲ್ಲಿ ಇದ್ದಾಗಲೇ ಎಲ್ಲ ಕೆಡಕುಗಳು ಸಂಭವಿಸೋದು ತುಳಸೋರೆ. ನಾನೀಗಾಗಲೇ ನಿರ್ಧಾರ ಮಾಡಾಗಿದೆ. ಇನ್ನು ಯಾರ ಮಾತು ಕೇಳೋದಿಲ್ಲ. ನೀವು ಯಾರೂ ಇದರಲ್ಲಿ ತಲೆ ಹಾಕ್ಬಿಡಿ. ಸರ್, ಆಸ್ತಿ ವಿವರಗಳೆಲ್ಲ ಏನೇನಿದೆ? ಏನಿದು ತುಳಸಿ? ನಾನು ಅಂದ್ಕೊಂಡಿದ್ದು ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ.
ನಿನ್ನ ಮಗು ನಾಮಕರಣದಲ್ಲಿ ಮನೆಯವರೆಲ್ಲರೂ ನಗ್ನಗ್ತಾ ಇದ್ರು. ಆದರೆ ಅದೇ ಕೊನೆ ಆಗೋಯ್ತಲ್ಲ. ಈ ಮನೆ ಪಾಲಾಗ್ತಾ ಇದೆ. ಮನೆಯವರೆಲ್ಲರೂ ಚಿತ್ರ ಆಗೋಗ್ತಾರೆ. ಒಗ್ಗಟ್ಟಲ್ಲಿದ್ದಾಗ ಒಡೆಯೋದು ಕಷ್ಟ ಆಗ್ತಾ ಇತ್ತೇನೋ. ಆದರೆ ಈಗ ಒಬ್ಬೊಬ್ಬರನ್ನೇ ಮುಗಿಸ್ತೀನಿ. ನೀನು ಯಾವ ಮಗನ ಜೊತೆ ಅಂತ ಇರ್ತೀಯಾ? ಏನು ಮಾಡ್ತೀಯಾ? ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ. ನಾನು ಗೆಲ್ತಿದ್ದೀನಿ ತುಳಸಿ.